ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ತುಂಗಭದ್ರಾ ಡ್ಯಾಂನಿಂದ 60 ಟಿಎಂಸಿ ನೀರು ಹರಿಸುವ ಅನಿವಾರ್ಯತೆ. ಎರಡನೇ ಬೆಳೆಗೆ ರೈತರಿಗೆ ನೀರು ಕೊಡೋದು ಹೇಗೆಂಬ ಸವಾಲು. ಟಿಬಿ ಬೋರ್ಡ್ ಅಧಿಕಾರಿಗಳು ತಜ್ಞರ ಜೊತೆ ಸುದೀರ್ಘ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ. ತುಂಗಭದ್ರಾ ಡ್ಯಾಂನ ಕಾಲುವೆ ನಂಬಿ ಬಿತ್ತನೆ ಮಾಡಿರೋ ರೈತರು 70,000 ಹೆಕ್ಟೇರ್ಗೂ ಹೆಚ್ಚು ಮೆಣಸಿನಕಾಯಿ, 80,000 ಹೆಕ್ಟೇರ್ಗೂ ಹೆಚ್ಚು ಭತ್ತ ನಾಶವಾಗುವ ಆತಂಕ. ಮುಂದಿನ ಬೇಸಿಗೆಗೆ ಡ್ಯಾಂ ತುಂಬಿಸೋದು ಅಧಿಕಾರಿಗಳಿಗೆ ಸವಾಲು. ಇವತ್ತು ಖುದ್ದು ಟಿಬಿ ಡ್ಯಾಂಗೆ ಭೇಟಿ ನೀಡಲಿದ್ದಾರೆ ಸಿಎಂ. ಮಧ್ಯಾಹ್ನ ಗೇಟ್ ಮುರಿದ ಸ್ಥಳ ಪರಿಶೀಲಿಸುತ್ತಾರೆ. ನಂತರ ಅಧಿಕಾರಿಗಳ ಜೊತೆ ಮತ್ತೊಮ್ಮೆ ಸಭೆ. ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಮತ್ತೆ ಜಲಕಂಟಕ. ಕೆಆರ್ಎಸ್ ಡ್ಯಾಂನಿಂದ ಹೊರ ಹರಿವು ಹೆಚ್ಚಳ, ಬೋಟಿಂಗ್ ಸ್ಥಗಿತ, ನಡುಗಡ್ಡೆಗಳು ಭಾಗಶಃ ಮುಳುಗಡೆ, ಪಕ್ಷಿ ಸಂಕುಲಕ್ಕೂ ಆತಂಕ. ಒಲಿಂಪಿಕ್ಸ್ ಬೆಳ್ಳಿ ಪದಕಕ್ಕಾಗಿ ಹೋರಾಟ. ಇವತ್ತು ಕುಸ್ತಿಪಟು ವಿನೇಶ್ ಫೋಗಟ್ ಭವಿಷ್ಯ ನಿರ್ಧಾರ. ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಫಾರ್ ಸ್ಪೋರ್ಟ್ಸ್ನತ್ತ ಕ್ರೀಡಾಭಿಮಾನಿಗಳ ಚಿತ್ತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.